ಈ ಸೌಜನ್ಯ ಕೇಸು ಪೂರ್ತಿಯಾಗಿ ಒಂದು ತಿರುವು ತಗೊಂಡಿದ್ದೆ ಯಾವಾಗ ಗೊತ್ತಾ? ಒಬ್ಬ ಯೂಟ್ಯೂಬರ್ ವಿಡಿಯೋ ಮಾಡಿ ಹಾಕಿದಾಗ ನೀವೆಲ್ಲ ಆ ವಿಡಿಯೋ ನೋಡಿರ್ತೀರಾ. ಆ ವಿಡಿಯೋ ನರೇಟಿವ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಸಿಂಪಲ್ ಏನಿಲ್ಲ, ಅಷ್ಟು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿರುವಂತ 2 ನಿಮಿಷದ ಇಂಟ್ರೋ ನೋಡಿದ್ರೆ ಸಾಕು, ನಾವೆಲ್ಲರೂ ಸಹ ಮೈಂಡ್ ಅಲ್ಲೇ ಫಿಕ್ಸ್ ಆಗೋಗ್ತೀವಿ ಈ ಕೇಸ್ನಲ್ಲಿ ಏನೋ ದೊಡ್ಡದಾಗಿ ನಡೆದಿದೆ ಅಂತ ಹೇಳಿ. ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಆ ಯೂಟ್ಯೂಬರು ಯಾವತ್ತು ಸ್ಟ್ರೈಟ್ ಆಗಿ ಧರ್ಮಸ್ಥಳದ ಹೆಸರಾಯ್ತು ಅಥವಾ ಧರ್ಮಾಧಿಕಾರಿಗಳ ಹೆಸರನ್ನಾಯ್ತು ಯಾವತ್ತು ಸ್ಟ್ರೈಟ್ ಆಗಿ ತಗೊಂಡಿಲ್ಲ. ಯಾಕೆ ಅಂತಂದ್ರೆ ಡೈರೆಕ್ಟ್ ಆಗಿ ಅವ್ರ ಹೆಸರು ತಗೊಂಡ್ರೆ ಯಾರು ಕೂಡ ನಂಬೋದಿಲ್ಲ ಅಂತ ಹೇಳಿ. ಬಟ್ ಆಕ್ಚುಲಿ ಅವ್ರು ಮಾಡಿರೋದೇನು ಗೊತ್ತಾ, ಸೌಜನ್ಯ ಕೇಸಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ಸೀದಾ ಆನೆ ಮಾವುತನ ಕೇಸಿಗೆ ಬರುತ್ತೆ, ಅದಾದ್ಮೇಲೆ ವೇದವಲ್ಲಿ ಕೇಸಿಗೆ ಬರುತ್ತೆ, ಅದಾದ್ಮೇಲೆ ಬ್ಯಾಂಕ್ ಮ್ಯಾನೇಜರ್ ಏನು ಅವ್ನು ಹೆದರ್ಸಿದ್ರು ಅಂತ ಹೇಳಿ ಒಂದು ಬರುತ್ತೆ. ಈ ಎಲ್ಲ 4-5 ಸ್ಟೋರಿಗಳನ್ನ ಹೇಳದ್ಮೇಲೆ ಶಿಕ್ಷಕ ಯಾರೇ ಆದ್ರೂ ಕೂಡ ತನ್ನ ಮೈಂಡ್ ಅಲ್ಲಿ ಒಂದು ಫಿಕ್ಸ್ ಆಗ್ಬಿಡ್ತಾನೆ, ಇಲ್ಲ ಈ ಕೇಸಲ್ಲಿ ಏನೋ ಸತ್ಯ ಇದೆ, ಇಷ್ಟೆಲ್ಲ ಆಗಿದೆ ಅಂತಂದ್ರೆ ಏನೋ ಒಂದು ಸತ್ಯ ಇದೆ ಅಂತ ಬ್ಲೈಂಡ್ ಆಗಿ ಎಲ್ಲರೂ ನಂಬಕ್ ಸ್ಟಾರ್ಟ್ ಮಾಡ್ತಾರೆ. ವಿಡಿಯೋದಲ್ಲಿ ಒಂದೊಂದನ್ನೇ ಸ್ಟೋರಿ ಹೇಳ್ತಾ ನಮ್ಮ ಮೈಂಡ್ ನ ಸೆಟ್ ಮಾಡ್ತಾ ಬಂದು ಲಾಸ್ಟಿಗೆ ಗೌಡ್ರು ಅನ್ನೋ ಹೆಸರು ಹೇಳ್ತಾನೆ, ಧರ್ಮಸ್ಥಳದ ಹೆಸರು ತಗೊಳ್ತಾನೆ ಹೊರತು ಡೈರೆಕ್ಟ್ ಆಗಿ ಅವನು ಯಾವುದನ್ನು ಹೇಳೋದಿಲ್ಲ. ಆದ್ರೆ ನಾವು ಅದನ್ನೆಲ್ಲ ಬ್ಲೈಂಡ್ ಆಗಿ ನಂಬಿ ಅದರ ವಿರುದ್ಧನೇ ಮಾತಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದಾದ್ಮೇಲೆ ವಿಡಿಯೋ ಸೆಕೆಂಡ್ ಬರುತ್ತೆ, ಅದರಲ್ಲಿ ಆಯ್ತಪ್ಪ ನನ್ನ ಮೊನ್ನೆ ವಿಡಿಯೋ ತುಂಬಾ ವರ್ಕ್ ಆಗಿದೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟು ಅವಾಗ ಅವನು ಡೈರೆಕ್ಟ್ ಆಗಿ ಹೆಸರನ್ನ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ, ಧರ್ಮಸ್ಥಳ ಧರ್ಮಾಧಿಕಾರಿ ಅಂತ ಹೇಳಿ. ನೀವಿಲ್ಲೇ ಅರ್ಥ ಮಾಡ್ಕೊಳ್ಳಿ, ನಾವು ಯಾವ್ದಾದ್ರು ಒಂದು ಮನೆ ಕಟ್ಟಬೇಕಂದ್ರೆ ನಮ್ಗೆ ಎಷ್ಟೇ ಗ್ರೌಂಡ್ ಫ್ಲೋರು ಮತ್ತೆ ಬೇಸ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿ ನಾವು ಹಾಕ್ತೀವೋ ಅದೇ ರೀತಿ ಸಮೀರ್ನ ಮೊದಲೇ ವಿಡಿಯೋ ಏನಿದೆ ಅದು ಒಂದು ಬೇಸ್ಮೆಂಟ್ ಇದ್ದಾಗೆ. ನಾವು ಅದನ್ನ ಯಾವಾಗ ನಂಬಕ್ ಸ್ಟಾರ್ಟ್ ಮಾಡಿದ್ವು ಅವನು ಫ್ಲೋರ್ ಮೇಲೆ ಫ್ಲೋರ್ ಕಟ್ಕೊಂತ ಹೋದ. ಅದಾದ್ಮೇಲೆ ಪಾರ್ಟ್ 2 ಬಂತು, ಅದಾದ್ಮೇಲೆ ಸಾಕ್ಷಿ ನಾಶ ಅಂತ ಬಂತು, ಅದಾದ್ಮೇಲೆ ಭೀಮಾನು ಬಂದ. ಸೊ ಇದರಲ್ಲಿ ನಾವು ನೋಡ್ತಾ ಇರುವಂತ ವೀಕ್ಷಕರು ಅರ್ಥ ಮಾಡ್ಕೋಬೇಕು, ನಮ್ಮ ಮೈಂಡ್ ಸೆಟ್ ನ ಬೇರೆ ಒಬ್ಬ ಯೂಟ್ಯೂಬರ್ ಯಾವ ರೀತಿ ಸೆಟ್ ಮಾಡ್ತಾ ಇದ್ದಾನೆ ಅಂತ ಹೇಳೋದಿಷ್ಟೇ. ನೀವು ಯಾರ್ಯಾರು ಸಮೀರ್ ರೆಸ್ಪೆಕ್ಟ್ ಬಟನ್, ಸಮೀರ್ ಅಣ್ಣ ಅಂತ ಹೇಳ್ಕೊಂಡೆಲ್ಲ ಮಾತಾಡಿದ್ರಲ್ಲ, ಸಮೀರ್ ಮಾತಾಡಿರೋದು ಗಿರೀಶ್ ಮಠಣ್ಣ ಅವರ ಹತ್ತಿರ ಸಾಕ್ಷಿ ಇದೆ ಅಂತ ಹೇಳಿ. ಸಿಂಪಲ್, ಅವ್ರ ಹತ್ರ ಸಾಕ್ಷಿ ಇತ್ತಂದ್ರೆ ಕೋರ್ಟಿಗೆ ಬಂದು ತೋರಿಸ್ಲಿ ಅಲ್ಲ. ಕೋರ್ಟಿಗೆ ಬಂದು ತೋರಿಸಿದ್ರೆ ಸರಿನೋ ತಪ್ಪೋ ಸುಳ್ಳು ನಿಜಾನೋ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದನ್ನ ಬಿಟ್ಟು 3-4 AI ವಿಡಿಯೋ ಮಾಡಿಕೊಂಡು ಇನ್ನೊಬ್ಬರ ತೇಜೋವಧೆ ಮಾಡೋದೇನಿದೆಯಲ್ಲ, ಇದು ಬಹಳ ತಪ್ಪಿದು. ಎಲ್ಲ ಜನಗಳನ್ನ ರೋಡ್ಗಿಳಿರಿ, ಹೋರಾಟ ಮಾಡ್ರಿ ಅಂತ ಹೇಳಿ ತಪ್ಪಾಗಿ ಪ್ರಚೋದನೆ ಮಾಡಿರುವಂತ ಈ ಸಮೀರ್ನ ಅರೆಸ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ತೆ. ಸೌಜನ್ಯ ಅವರ ತಾಯಿ ಸೌಜನ್ಯ ಕೇಸ್ನ ಮರು ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ ಹೇಳಿ ಹೈಕೋರ್ಟ್ಗೆ PIL ಫೈಲ್ ಮಾಡಿದಾರಂತೆ. ಅದ್ರ ಜೊತೆಗೆ ಇನ್ನೂ 74 ಕೇಸುಗಳನ್ನ ಸಪರೇಟ್ FIR ಮಾಡಿ ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ ಹೇಳಿ ಫೈಲ್ ಮಾಡಿದ್ದಾರೆ. ಸಿಂಪಲ್, ನಿಮ್ಮ ಮಗಳ ಕೇಸ್ನ ಸಾಲ್ವ್ ಆಗ್ಬೇಕಂತಂದ್ರೆ ಇಷ್ಟು ದಿನ ಸೌಜನ್ಯ ಹೆಸರು ಹೇಳ್ಕೊಂಡು ಯಾರ್ಯಾರು ಹೋರಾಟ ಮಾಡಿದ್ರಲ್ಲ, ನನ್ನ ಹತ್ರ ಸಾಕ್ಷಿ ಇದೆ, ಮೊಬೈಲ್ ನಲ್ಲಿ ಇದೆ, ಮನೆಯಲ್ಲಿದೆ, ನಾನು ದೆಹಲಿದಲ್ಲಿ ಯಾರಿಗೋ ಒಬ್ಬರಿಗೆ ತೋರಿಸಿದೀನಿ, ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಯಾರ್ಯಾರು ಹೇಳಿದ್ರಲ್ಲ, ಅವ್ರನ್ನ ಕರ್ಕೊಂಡ್ಬಂದು ಕೂಡಿಸಿ ಸಾಕ್ಷಿ ಕೇಳಿ ಅಲ್ಲ. ಅವ್ರ ಕೊಳಪಟ್ಟಿ ಹಿಡಿದು ಕೇಳ್ರಿ ನೀವು, ಎಲ್ಲ ಸಾಕ್ಷಿ ಐತೆ ಅಂತೇಳಿ ನನ್ನ ಮಗಳ ಹೆಸರು ಹೇಳ್ಕೊಂಡು ಇಷ್ಟು ದಿನ ನಕಲಿ ಹೋರಾಟ ಮಾಡಿದ್ಯಲ್ಲ, ನಿನ್ನ ಹತ್ರ ನಿಜವಾಗ್ಲೂ ಸಾಕ್ಷಿ ಇತ್ತಂದ್ರೆ ಕೊಡು, ನನ್ನ ಮಗಳ ಕೇಸ್ನ ನಾನು ಪ್ರೂವ್ ಮಾಡ್ಕೋತೀನಿ ಅಂತ ಕೇಳ್ರಿ. ಅದನ್ನೆಲ್ಲ ಬಿಟ್ಟು ನೀವು ನಿಮ್ಮ ಮಗಳ ಪರ ಹೋರಾಡೋದನ್ನ ಬಿಟ್ಟು ಇನ್ನೂ ಏನು 74 ಕೇಸುಗಳಿದ್ದಾವ ಅದರ ವಿರುದ್ಧನೂ ನೀವು FIR ಹಾಕ್ತೀವಿ ಅಂತೇಳಿ ಇನ್ನು ಮನವಿ ಮಾಡ್ಕೊಂಡಿದ್ದೀರಿ ಹೈಕೋರ್ಟ್ಗೆ. ಇದನ್ನೆಲ್ಲ ನೋಡ್ತಾ ಇದ್ದೀರಿ. ನಾನು ಒಬ್ಬ ವೀಕ್ಷಕ ಆಗಿ ನನಗೆ ಯಾವ ರೀತಿಯಾದಂಥ ಒಂದು ಭಾವನೆ ಬರುತ್ತೆ, ಇದು ನಿಜಾನೋ ಸುಳ್ಳು ಅಂತ ನಮ್ಗೆ ಅನ್ಸಲ್ವಾ? ಈಗ ಬುರುಡೆ ಗ್ಯಾಂಗ್ನವರ ಎಲ್ಲ ಷಡ್ಯಂತ್ರಗಳು ಹಾಳಾಗಿದೆ ಅಂತ ಹೇಳಿ ಈ ಸೌಜನ್ಯ ತಾಯಿನ ಮುಂದಿಟ್ಟುಕೊಂಡು ಮತ್ತೆ ಏನಾದರೂ ಹೊಸ ಷಡ್ಯಂತ್ರ ಮಾಡ್ತಾ ಇದ್ದಾರಾ? ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಮರು ತನಿಖೆ ಮಾಡ್ಲಿ ಅಂತ ಏನ್ ಈ ಕೇಸ್ನ ಹಾಕಿದಾರಲ್ಲ, ಅದೇ ರೀತಿ ನಾನು ಒಬ್ಬ ಸಾರ್ವಜನಿಕನಾಗಿ ನನ್ನ ಆಸ್ತಿಕ ಭಾವನೆ ಇರುವುದು ಧರ್ಮಸ್ಥಳದ ಮೇಲೆ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲೆ, ಅದೇ ರೀತಿ ಧರ್ಮಾಧಿಕಾರಿಗಳ ಮೇಲೆ ನಮಗೆ ಅಪಾರವಾದ ಗೌರವ ಇದೆ. ಅದೇ ರೀತಿ ಇದು ಕೂಡ ಒಂದು ಸಾರ್ವಜನಿಕ ಹಿತಾಸಕ್ತಿಗಾಗಿ ನೀವು ಅವರಿಗೆ ಯಾವುದೇ ರೀತಿಯಾದಂತಹ ತೇಜೋವಧೆ ಆಗ್ಲೇ ಇರೋ ತರ ನೀವು ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೋತೀನಿ. ಥ್ಯಾಂಕ್ ಯು.